ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನನ್ನೆಲ್ಲ ಮುದ್ದಿನ ಸಬ್ಸ್ಕ್ರೈಬರ್ ಫ್ಯಾಮಿಲಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ದಿನ ಪೂಜೆ ಮತ್ತು ಜಾಗರಣೆ ಉಪವಾಸ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಶಿವನಿಗೆ ಅಭಿಷೇಕ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಇವತ್ತಿನ ವ್ಲಾಗಲ್ಲಿ ಇದೆಲ್ಲದನ್ನು ಯಾಕೆ ಮಾಡಬೇಕು, ಇದನ್ನ ಮಾಡೋದ್ರಿಂದ ಏನು ಪ್ರಯೋಜನ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಮಹಾಶಿವರಾತ್ರಿನ ಆಚರಿಸೋಕ್ಕೆ ಕೇವಲ ಒಂದೇ ಒಂದು ಕಾರಣ ಇಲ್ಲ. ಅದ್ರ ಹಿಂದೆ ಪೌರಾಣಿಕ, ಆಧ್ಯಾತ್ಮಿಕ ಮತ್ತು ಸೈಂಟಿಫಿಕ್ ಹಿನ್ನೆಲೆಗಳು ಕೂಡ ಇದೆ. ಅದೇನು ಅಂತ ಹೇಳಿದ್ರೆ, ಮೈಥಾಲಜಿಕಲ್ ಸ್ಟೋರೀಸ್ ಪ್ರಕಾರ ಇವತ್ತಿನ ದಿನ ಜನಗಳು ನಂಬಿಕೆ ಪ್ರಕಾರ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಬಂದು ಶಿವ ಮತ್ತು ಪಾರ್ವತಿಯವರ ವಿವಾಹ ಆಯಿತು ಅಂತ ಹೇಳಿ ಈ ದಿನನ ಶಿವ ಪಾರ್ವತಿ ಕಲ್ಯಾಣ ಅಂತ ಕೂಡ ಸಂಭ್ರಮದಿಂದ ಆಚರಿಸ್ತಾರೆ. ಸುಮಾರು ದೇವಸ್ಥಾನಗಳಲ್ಲಿ ಶಿವ ಪಾರ್ವತಿ ಕಲ್ಯಾಣೋತ್ಸವ ಕೂಡ ಇವತ್ತಿನ ದಿನ ಮಾಡ್ತಾರೆ. ಇನ್ನೊಂದು ಪೌರಾಣಿಕ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಕ್ಷೀರಸಾಗರ ಮಥನದ ಸಮಯದಲ್ಲಿ ಉದ್ಭವಿಸಿರುವಂಥ ಆಲಾಹಲದ ವಿಷ ಇದೆ ಅಲ್ವಾ, ಅದನ್ನು ಶಿವ ಕುಡಿದ್ಬಿಟ್ಟು ಲೋಕನ ರಕ್ಷಿಸಿದ್ರು ಅಂತ. ಆ ವಿಷ ಗಂಟ್ಲಿಂದ ಕೆಳಗಿಳಿದಿರೋ ಥರ ಪಾರ್ವತಿ ಬಂದು ಶಿವನ ಗಂಟ್ಲನ್ನ ಹಿಡಿದು ಇಡೀ ರಾತ್ರಿ ಜಾಗರಣೆ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಇದ್ರ ಹಿನ್ನೆಲೆಯಿಂದನೇ ಇವತ್ತಿಗೂ ಭಕ್ತರು ಕೂಡ ಜಾಗರಣೆ ಮಾಡೋದು. ಇನ್ನೊಂದು ಪುರಾಣಗಳ ಪ್ರಕಾರ ಏನು ಅಂತ ಹೇಳಿದ್ರೆ, ಬ್ರಹ್ಮ ಮತ್ತು ವಿಷ್ಣು ನಡುವೆ ಯಾರು ಶ್ರೇಷ್ಠರು ಅನ್ನೋ ಅಹಂಕಾರದ ಯುದ್ಧ ನಡೆದಾಗ ಶಿವ ಅನಂತ ಜ್ಯೋತಿರ್ಲಿಂಗದ ರೂಪದಲ್ಲಿ ಪ್ರಕಟನಾಗಿರುವಂಥ ದಿನ ಇದು. ಸೊ ಅದರಿಂದ ಶಿವರಾತ್ರಿನ ಆಚರಣೆ ಮಾಡ್ತಾರೆ ಅಂತ. ಇನ್ನು ಸ್ಪಿರಿಚುವಲ್ ಆ್ಯಂಡ್ ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್ ನೋಡಿದ್ರೆ, ಸೈಂಟಿಫಿಕಲಿ ಶಿವರಾತ್ರಿ ರಾತ್ರಿ ಭೂಮಿ ಉತ್ತರ ಗೋಳಾರ್ಧದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮನುಷ್ಯನ ಬಾಡಿಯಲ್ಲಿರುವಂಥ ಶಕ್ತಿ ನ್ಯಾಚುರಲಿ ಮೇಲ್ಮುಖವಾಗಿ ಚಲಿಸುತ್ತೆ. ಈ ಟೈಮಲ್ಲಿ ನಾವು ಬೆನ್ಮೂಳೆನ ಸ್ಟ್ರೈಟಾಗಿ ಇಟ್ಕೊಂಡು, ಅಂದರೆ ಪ್ರಾಪರಾಗಿ ಮೆಡಿಟೇಟಿಂಗ್ ಪೊಸಿಷನಲ್ಲಿ ಕೂತ್ಕೊಂಡು ಜಾಗರಣೆ ಮಾಡೋದ್ರಿಂದ ಆಧ್ಯಾತ್ಮಿಕವಾಗಿ ಕೂಡ ನಾವು ಉನ್ನತಿ ಪಡ್ಕೊಳ್ತೀವಿ. ಮತ್ತು ಯೋಗ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ನಮ್ಮ ಮನಸ್ಸಿನ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅಂತ. ಇನ್ನು ಚಂದ್ರ ಬಂದು ಮನಸ್ಕಾರಕ. ಶಿವರಾತ್ರಿ ದಿನ ಬಂದು ಚಂದ್ರನ ಪ್ರಭಾವ ಅತ್ಯಂತವಾಗಿ ಕ್ಷೀಣವಾಗಿರುತ್ತೆ. ಅಮಾವಾಸ್ಯೆ ಕೂಡ ಮುಂದಿನ ದಿನ ಇರುತ್ತೆ ಅಲ್ವಾ. ಸೊ ಅದರಿಂದ ಈ ಸಮಯದಲ್ಲಿ ನಾವು ಶಿವನ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ತುಂಬ ಚಂಚಲವಾಗಿರುತ್ತಲ್ವ. ಸೊ ಅದನ್ನು ಹತೋಟಿಗೆ ತಗೊಂಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇವತ್ತು ಉಪವಾಸ ಮತ್ತು ಜಾಗರಣೆ ಮಾಡೋದು ಅತ್ಯಂತ ಶ್ರೇಷ್ಠ. ಉಪವಾಸ ಅಂತ ಹೇಳಿದ್ರೆ ಭಗವಂತನಿಗೆ ಹತ್ರವಾಗಕ್ಕೆ ಮಾಡೋ ಅಂಥ ಒಂದು ಕ್ರಿಯೆ ಅಂತ ಕೂಡ ಹೇಳ್ಬೋದು. ಉಪ ಅಂದರೆ ಸಮೀಪ, ವಾಸ ಅಂದರೆ ಇರೋದು. ಅಂದರೆ ನಾವು ಉಪವಾಸ ಮಾಡಿದಷ್ಟು ದೇವರಿಗೆ ಆದಷ್ಟು ಬೇಗ ಹತ್ರ ಆಗ್ತೀವಿ. ನಮ್ಮ ಬಾಡಿ ಕೂಡ ಅಷ್ಟೇ ಲೈಟಾಗಿರುತ್ತೆ. ಮತ್ತು ದೇವ್ರ ಧ್ಯಾನದಲ್ಲಿ ಕೂತ್ಕೊಂಡಾಗ ನಾವು ಲೆಥಾರ್ಜಿಕ್ಕಾಗಿ ಫೀಲ್ ಮಾಡ್ಕೊಳ್ಳಲ್ಲ. ಸೊ ಅದರಿಂದನೇ ಉಪವಾಸ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಜಾಗರಣೆ ಅನ್ನೋದು ಕೇವಲ ನಿದ್ದೆ ಕೆಡೋದಲ್ಲ, ಬದಲಾಗಿ ಅಜ್ಞಾನದ ಕತ್ಲೆಯಿಂದ ಜ್ಞಾನದ ಬೆಳಕಿನತ್ತ ಸಾಗೋ ಸಂಕೇತ ಇದು. ನಮ್ಮ ಒಳಗಡೆನೇ ಇರೋವಂಥ ಕೆಟ್ಟ ಗುಣಗಳನ್ನ ನಾವೇ ಮಣಿಸಿ ಜಾಗರೂಕರಾಗಬೇಕು ಅನ್ನೋವಂಥ ನಿಜವಾದ ಜಾಗರಣೆ ಇದು. ಆ್ಯಕ್ಚುಲಿ ನಾವು ಚೈಲ್ಡ್ಹುಡ್ಡಲ್ಲೆಲ್ಲನೂ ಜಾಗರಣೆ ಅಂತ ಹೇಳಿದ್ರೆ ಸಖತ್ ಖುಷಿಯಾಗಿ ಕುಣ್ಕೊಂಡು ಹೋಗ್ತಿದ್ವಿ. ನಾನಂತೂ ಫ್ರೆಂಡ್ಸ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಚೌಕಾಬಾರ ಆಡೋದು, ಅಥವಾ ಕಳ್ಳ ಪೊಲೀಸ್ ಆಡೋದು, ಕುಂಟೆಬಿಲ್ಲೆ ಆಡೋದು, ಕಬಡ್ಡಿ ಆಡೋದು, ಇದು ಅಣ್ಗುಣಿ ಮನೆ ಎಲ್ಲ ಆಡೋದು, ಇದೆಲ್ಲ ಮಾಡಿಕೊಂಡು ನೈಟೆಲ್ಲ ಕಳೀತಾ ಇದ್ವಿ. ಅದಾದಮೇಲೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ತಿನ್ಕೊಂಡು ಬರ್ತಿದ್ವಿ. ಅಂದರೆ ನಮಗೇನೋ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಏನು ಮಾಡೋದು ಅಂತ. ಬಟ್ ಆಟ ಆಡೋದಕ್ಕೆ ಇದು ಒಂದು ದಿನ ನೈಟೆಲ್ಲನೂ ಅಂತ ಅಂದ್ಕೊಳ್ತಿದ್ವಿ. ನಿಮಗೂ ಈ ರೀತಿ ಒಂದು ಮೈಂಡ್ಸೆಟ್ ಇತ್ತ ಕಮೆಂಟ್ ಮೂಲಕ ತಿಳಿಸಿ. ಬಟ್ ವಯಸ್ಸು ಹೋಗ್ತಾ ಹೋಗ್ತಾ ನಮಗೆ ಎಲ್ಲದರ ಅನುಭವ ಗೊತ್ತಾಗುತ್ತೆ ಅಲ್ವಾ. ಸೊ ಅದಾದಮೇಲೆ ಗೊತ್ತಾಯಿತು ನನಗೆ ನಮ್ಮ ಹಿರಿಯರು ಎಷ್ಟು ಒಳ್ಳೆಯದಾಗಿ ಇದನ್ನೆಲ್ಲ ಮಾಡಿದ್ದಾರೆ ಅಂತ. ಅಂದರೆ ಉಪವಾಸ ಮಾಡೋದು ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ನಮಗೆ ಕಷ್ಟದ ಸಮಯ ಬಂದಾಗ, ನಮಗೆ ಊಟನೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ್ಲೂ
ನಾವು ಅದನ್ನೆಲ್ಲ ಮೆಟ್ಟಿ ನಿಲ್ಲೋ ಅಂಥ ಧೈರ್ಯ ನಮಗೆ ಉಪವಾಸ ಕೊಡುತ್ತೆ. ಜಾಗರಣೆ ಅನ್ನೋದು ಅಷ್ಟೇ ಶ್ರೇಷ್ಠ. ದೇವ್ರ ಧ್ಯಾನನ ಮಾಡ್ತಾ ಇಡೀ ರಾತ್ರಿನ ನಾವು ಕಳೆದ್ರೆ ನಮ್ಮ ಕಾನ್ಸಂಟ್ರೇಷನ್ ಪವರು ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ನಮ್ಮ ಬಾಡಿಯಲ್ಲಿರೋ ಅಂಥ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗಿ ನಮ್ಮ ಬಾಡಿಯಲ್ಲಿರೋ ಅಂಥ ಈವನ್ ಡಿಸೀಸಸ್ ಕೂಡ ಹೀಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಸ್ಟ್ರಾಂಗಾಗಿ ನಾವು ಬಿಲೀವ್ ಮಾಡಿ ಎಲ್ಲ ಪಾಸಿಟಿವ್ ಎನರ್ಜಿನ ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಕೈಲಾದರೆ ಎಂಟರ್ಟೈನ್ಮೆಂಟ್ ಪರ್ಪಸ್ನ ಬಿಟ್ಟು ಈ ರೀತಿಯಾಗಿ ಜಾಗರಣೆ ಮಾಡೋದು ತುಂಬ ಅನುಕೂಲ ಮಾಡಿಕೊಡುತ್ತೆ. ನಮ್ಮ ದೇಹನೇ ಒಂದು ದೇಗುಲ ಇದ್ದಂಗೆ. ಅದನ್ನು ನಾವು ಪಾಸಿಟಿವ್ ಆಗಿ ಎನರ್ಜೈಸ್ ಮಾಡಬೇಕು ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿನೆಲ್ಲ ಹೊರ್ಗಡೆ ಹಾಕಿ ನಮ್ಮ ದೇಹನ ಶುದ್ಧೀಕರಿಸೋದಕ್ಕೆ ಇದು ತುಂಬ ಒಳ್ಳೆ ರೀತಿಯಿಂದ ಹೆಲ್ಪ್ ಮಾಡುತ್ತೆ. ಇನ್ನು ಅಪ್ಪಿತಪ್ಪಿ ಕೂಡ ಶಿವನ ಪೂಜೆ ಟೈಮಲ್ಲಿ ಈ ರೀತಿಯಾಗಿರುವಂಥ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪೂಜೆ ಫಲಿಸೋದಿಲ್ಲ. ಶಿವನಿಗೆ ತುಳಸಿ ಎಲೆಗಳನ್ನ ಅರ್ಪಿಸ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಪುರಾಣಗಳ ಪ್ರಕಾರ ಶಿವ ಜಲಧಾರ ಅನ್ನೋ ಒಂದು ರಾಜ ಇರ್ತಾನೆ. ಅವನನ್ನು ಸಂಹರಿಸಿದಾಗ ಅವ್ರ ಹೆಂಡತಿ ಬೃಂದ ಅಂದರೆ ತುಳಸಿ ಶಿವನನ್ನು ಪೂಜಿಸಬಾರ್ದು ಅಂತ ಹೇಳಿ ಶಪಿಸ್ತಾರೆ. ಶಿವನಿಗೆ ಕೇವಲ ಬಿಲ್ಪತ್ರೆ ಮಾತ್ರನೇ ಶ್ರೇಷ್ಠ. ಇವತ್ತಿನ ದಿನ ತುಳಸಿ ಎಲೆ ದೇವರಿಗೆ ಇಟ್ಟು ಪೂಜೆ ಮಾಡಬೇಡಿ. ಮತ್ತು ಶಂಖದಿಂದ ನೀರು ಹಾಕಬಾರ್ದು. ಸುಮಾರು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಭಿಷೇಕದ ಟೈಮಲ್ಲಿ ಶಂಖದಿಂದ ನೀರು ಹಾಕ್ತಾರೆ. ವಿಷ್ಣು ಪೂಜೆಯಲ್ಲಿ ಮಾತ್ರನೇ ಶಂಖಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಅಂದರೆ ಶಿವ ಬಂದು ಶಂಖಚೂಡ ಅನ್ನೋ ರಾಕ್ಷಸನ ಸಂಹರಿಸ್ದ. ಅದರಿಂದ ಶಿವಲಿಂಗಕ್ಕೆ ಶಂಖದಿಂದ ಅಭಿಷೇಕ ಮಾಡೋದು ನಿಷಿದ್ಧ. ಕೆಲವು ವಿಶಿಷ್ಟ ಸಂಪ್ರದಾಯಗಳನ್ನ ಹೊರತುಪಡಿಸಿ ಇದನ್ನು ಹೇಳ್ತಿದ್ದೀನಿ ನಾನು. ನೀವು ಸುಮಾರು ಜನ ಹೇಳಿರೋದು ಕೇಳಿರ್ತೀರ, ಕೇದಿಗೆ ಹೂವು ಅಥವಾ ಸಂಪಿಗೆ ಹೂನ ಶಿವನಿಗೆ ಕೊಡಬಾರ್ದು ಅಂತ. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮದೇವ ಬಂದು ಸುಳ್ಳು ಹೇಳಿದಾಗ ಅದಕ್ಕೆ ಸಾಕ್ಷಿಯಾಗಿ ಕೇದಿಗೆ ಹೂವು ನಿಂತ್ಕೊಳ್ಳುತ್ತೆ. ಶಿವ ಆ ಹೂವನ್ನ ಪೂಜೆಗೆ ಬಳಸಬಾರ್ದು ಅಂತ ಶಾಪ ನೀಡಿರ್ತಾರೆ. ಸೊ ಅದಕ್ಕೇ ಕೇದಿಗೆ ಹೂವನ್ನ ಶಿವನಿಗೆ ಅರ್ಪಿಸೋದು ಒಳ್ಳೆಯದಲ್ಲ. ಇನ್ನೂ ನಮ್ಮಲ್ಲಿ ಸುಮಾರು ಜನ ಈ ತಪ್ಪು ಮಾಡ್ತೀವಿ, ಇನ್ಕ್ಲೂಡಿಂಗ್ ನಾನು ಕೂಡ. ಅಂದರೆ ಇದು ಆಶ್ಚರ್ಯ ಪಡುವಂಥ ವಿಚಾರನೇ. ಶಿವಂಗೆ ಅರ್ಶಿನ ಕುಂಕುಮನ ಅರ್ಪಿಸ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಶಿವ ಬಂದು ವೈರಾಗ್ಯದ ಸಂಕೇತ. ಅರಿಶಿನ ಕುಂಕುಮ ಬಂದು ಸೌಭಾಗ್ಯದ ಸಂಕೇತವಾಗಿ ಹೆಣ್ಣು ದೇವತೆಗಳಿಗೆ ಮಾತ್ರನೇ ಬಳಸ್ತಾರೆ. ಶಿವಲಿಂಗಕ್ಕೆ ಇದ್ರ ಬದಲಾಗಿ ಭಸ್ಮ ಅಂದರೆ ವಿಭೂತಿ ಅಥವಾ ಶ್ರೀಗಂಧನ ಹಚ್ಚೋದು ತುಂಬಾ ಶ್ರೇಷ್ಠ. ನಾನು ಕೂಡ ಅರಿಶಿನ ಕುಂಕುಮದ್ದು ಅರ್ಚನೆ ಕೂಡ ಮಾಡಿದ್ದೀನಿ. ಸುಮಾರು ಜನ ಅರಿಶಿನ ಕುಂಕುಮದ ಅರ್ಚನೆ ಕಾಮನಾಗಿ ಮಾಡ್ತಾರೆ. ನಮ್ಮ ಮನೇಲಿ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಇದನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಇನ್ನೂ ತುಂಬ ದೊಡ್ಡ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಶಿವನಿಗೆ ಅಭಿಷೇಕ ಮಾಡಿರ್ತೀವಲ್ವ, ಆ ನೀರನ್ನ ಹೊರಗಡೆ ತೊಗೊಂಡೋಗಿ ಚೆಲ್ಲೋದು, ಆ ರೀತಿ ಮಾಡೋದು ತುಂಬಾ ಕೆಟ್ಟದು. ಅಭಿಷೇಕ ಮಾಡಿರೋ ಅಂಥ ಹಾಲು ಅಥವಾ ತೀರ್ಥನ ಯಾರೂ ತುಳಿದಿರೋ ಅಂಥ ಜಾಗದಲ್ಲಿ ಹಾಕಬೇಕು. ಅಂದರೆ ಗಿಡದ ಬುಡಕ್ಕಾದರೂ ಹಾಕಿದ್ರೇನು ತುಂಬಾ ಒಳ್ಳೆಯದು. ಇನ್ನು ನಾವು ಬಿಲ್ಪತ್ರೆ ಅರ್ಪಿಸ್ತೀವಲ್ಲ ಶಿವನಿಗೆ, ಆ ಎಲೆಗಳು ಹರಿದೋಗಿರಬಾರ್ದು. ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಶಿವ ಬಂದು ಅಲಂಕಾರ ಪ್ರಿಯ ಅಲ್ಲ, ಅಭಿಷೇಕ ಪ್ರಿಯ. ನಿಮ್ಮ ಕೈಯಲ್ಲಿ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪಂಚಾಮೃತದಿಂದ ನೀವು ಅಭಿಷೇಕ ಮಾಡಿ. ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಲಿಂಗ ಇತ್ತು ಅಂತ ಹೇಳಿದ್ರೆ ಲಿಂಗಕ್ಕೆ ಪೂಜೆ ಮಾಡ್ಬೋದು, ಅಭಿಷೇಕ ಮಾಡ್ಬೋದು. ಲಿಂಗ ಇಲ್ಲ ಅಂತ ಹೇಳಿದ್ರೆ ಬಿಲ್ವತ್ರೆ ಕಾಯಿ ಇದೆ ಅಲ್ವಾ, ಸೊ ಆ ಬಿಲ್ಪತ್ರೆ ಕಾಯಿನ ತಗೊಂಡು ಶಿವಲಿಂಗ ಅಂತ ಭಾವಿಸ್ತಾ ಲಿಂಗದ ಸಂಕೇತವಾಗಿ ಅದಕ್ಕೆ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ಇನ್ನು ನಾವು ಅಭಿಷೇಕ ಮಾಡುವಾಗ ಸತತವಾಗಿ ನಾವು ಓಂ ನಮಃ ಶಿವಾಯ ಅನ್ನೋ ಮಂತ್ರನ ಹೇಳ್ಕೋಬೇಕು. ಅಥವಾ ಮಹಾಮೃತ್ಯುಂಜಯ ಮಂತ್ರ ಕೂಡ ಪಠಿಸೋದು ತುಂಬಾ ಒಳ್ಳೆಯದು. ಇಲ್ಲಾಂದರೆ ಲಿಂಗಾಷ್ಟಕ ಕೂಡ ನಾವು ಹೇಳ್ಬೋದು. ಮೊದಲು ನಾವು ಲಿಂಗ ತೊಗೊಂಡಿರಲಿ ಅಥವಾ ಬಿಲ್ಪತ್ರೆ ಕಾಯಿ ತೊಗೊಂಡಿರಲಿ, ಅದನ್ನು ಮೊದಲು ಗಂಗಾಜಲ ಇಲ್ಲಾಂದರೆ ಶುದ್ಧವಾಗಿರುವಂಥ ನೀರಿನಿಂದ ಶಿವಲಿಂಗನ ತೊಳ್ಕೊಳ್ಬೇಕು. ಅದಾದಮೇಲೆ ನಾವು ಹಸಿ ಹಾಲಿಂದ ಅಭಿಷೇಕ ಮಾಡ್ಕೊಳ್ಬೇಕು. ಹಾಲಿಂದ ಅಭಿಷೇಕ ಮಾಡೋದು ದೀರ್ಘಾಯುಷ್ಯ ಮತ್ತು ಸುಖ ಸಮೃದ್ಧಿನ ಕೊಡುತ್ತೆ ಅನ್ನೋ ಒಂದು ನಂಬಿಕೆ.
ಅದಾದಮೇಲೆ ಮೊಸರಿಂದ ಅಭಿಷೇಕ ಮಾಡಬೇಕು. ಇದು ಸಂತಾನ ಭಾಗ್ಯ ಮತ್ತು ಸೌಭಾಗ್ಯನ ಹೆಚ್ಚಿಸುತ್ತೆ ಅಂತ ಒಂದು ನಂಬಿಕೆ ಇದೆ. ಅದಾದ ನಂತರ ತುಪ್ಪದ ಅಭಿಷೇಕ, ಕರಗಿಸಿರೋ ಅಂಥ ಹಸು ತುಪ್ಪ ಇರುತ್ತಲ್ಲ ಅದರಿಂದ ಅಭಿಷೇಕ ಮಾಡಬೇಕು. ಇದು ಅನಾರೋಗ್ಯನ ದೂರ ಮಾಡಿ ಆರೋಗ್ಯ ಭಾಗ್ಯನ ಕೊಡುತ್ತೆ ಅನ್ನೋದೊಂದು ನಂಬಿಕೆ. ನೆಕ್ಸ್ಟ್ ಬಂದು ಜೇನುತುಪ್ಪದಿಂದ ಅಭಿಷೇಕ ಮಾಡೋದು. ಜೇನುತುಪ್ಪದಿಂದ ಅಭಿಷೇಕ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಮಧುರತೆ ಮತ್ತು ಶಕ್ತಿನ ತುಂಬುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದಾದಮೇಲೆ ಬೆಲ್ಲದ ನೀರು ಅಥವಾ ಸಕ್ಕರೆಯಿಂದ ನಾವು ಅಭಿಷೇಕ ಮಾಡೋದು. ಮಧುರವಾಗಿರುವಂಥ ಜೀವನನ ಅರ್ಪಿಸು ಭಗವಂತ ಅಂತ ಹೇಳಿ ಸಕ್ಕರೆಯಿಂದ ಅಭಿಷೇಕ ಮಾಡ್ತೀವಿ. ಸ್ವಲ್ಪ ಜನ ಹಣ್ಣುಗಳಿಂದ ಕೂಡ ಅಭಿಷೇಕ ಮಾಡ್ತಾರೆ. ಸೊ ಈ ಎಲ್ಲ ಪಂಚಾಮೃತ ಅಂದರೆ 5 ದ್ರವ್ಯಗಳಿಂದ ನಾವು ಸೇರಿಸಿ ಪಂಚಾಮೃತ ಅಭಿಷೇಕ ಮಾಡೋದು ತುಂಬ ಶ್ರೇಷ್ಠ. ನಾ ಹೇಳಿದ್ನಲ್ಲ ಫಸ್ಟೇ, ಶಿವ ಬಂದು ಅಭಿಷೇಕ ಪ್ರಿಯ. ನಾವು ಮನಸಾರೆ ಯಾವುದೇ ರೀತಿಯಾಗಿರುವಂಥ ಅಭಿಷೇಕ ಮಾಡಿದ್ರೂ ಶಿವನಿಗೆ ಅಷ್ಟೇ ತೃಪ್ತಿ ಆಗುತ್ತೆ. ಇದನ್ನು ಮಾಡೋವಾಗ ಭಕ್ತಿಯಿಂದ ನಮಗೆ ಯಾವುದೇ ರೀತಿಯಾಗಿರುವಂಥ ಮಂತ್ರ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರನ ಹೇಳಿದ್ರೇ ಸಾಕು, ನಮಗೆ ಎಲ್ಲ ರೀತಿಯಾಗಿರುವಂಥ ಪುಣ್ಯಫಲ ಸಿಗುತ್ತೆ. ಮತ್ತು ಪ್ರತಿಯೊಂದು ಅಭಿಷೇಕದ ನಂತರ ನಾವು ಒಂದು ಸತಿ ನೀರಿನಲ್ಲಿ ಲಿಂಗನ ಸ್ವಚ್ಛ ಮಾಡ್ಕೊಳ್ಬೇಕು. ಅದಾದಮೇಲೆ ಲಿಂಗಕ್ಕೆ ಅರ್ಚನೆ ಮಾಡಬೇಕು. ಶಿವನಿಗೆ ಬಿಳಿ ಹೂಗಳಂದರೆ ತುಂಬ ಇಷ್ಟ. ಸೊ ಬಿಳಿ ಹೂಗಳನ್ನ ಹಾಕಿ ನಾವು ಅರ್ಚನೆ ಮಾಡ್ತಾ ಇರಬೇಕು. ಅದಾದಮೇಲೆ ಗಂಧ ವಿಭೂತಿಯಿಂದ ಕೂಡ ಅರ್ಚನೆ ಮಾಡ್ಬೋದು. ಇದೆಲ್ಲ ಆದಮೇಲೆ ಧೂಪ ಮಾಡಿ ಮತ್ತು ದೀಪದಿಂದ ಆರತಿ ಮಾಡಬೇಕು. ಹಣ್ಣು ಅಥವಾ ಹಾಲು ಸಕ್ಕರೆನ ನೈವೇದ್ಯವಾಗಿ ಇಡ್ಬೋದು. ತಂಬಿಟ್ಟು ಅಂದರೆ ಶಿವನಿಗೆ ತುಂಬಾ ಇಷ್ಟ. ಸೊ ತಂಬಿಟ್ಟಿನ ನೈವೇದ್ಯ ಮಾಡ್ಬೋದು. ನಾನು ತಂಬಿಟ್ಟಿನ ದೀಪ ಕೂಡ ಹಚ್ಚಿಟ್ಟಿದ್ದೀನಿ. ತೆಂಗಿನಕಾಯಲ್ಲಿ ಕೂಡ ದೀಪ ಹಚ್ಬೋದು, ಅದು ಕೂಡ ತುಂಬಾ ಶ್ರೇಷ್ಠ. ನಿಮ್ಮ ಶಕ್ತ್ಯಾನುಸಾರ ಏನಾಗುತ್ತೋ ಅದನ್ನು ಮಾಡಿ. ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ತ್ರಿಪತ್ರ ಬಿಲ್ಪತ್ರೆ ಅಂತ ಹೇಳ್ತಾರೆ, ಅಂದರೆ 3 ಎಲೆ ಇರುವಂಥ ಬಿಲ್ಪತ್ರೆನ ಶಿವದ ಲಿಂಗಕ್ಕೆ ಇಟ್ಟು ಓಂ ನಮಃ ಶಿವಾಯ ಅಂತ ಹೇಳಿದ್ರೂ ನಮಗೆ ಆ ಭಗವಂತನ ಆಶೀರ್ವಾದ ಕಂಪ್ಲೀಟ್ಲಿ ಸಿಗುತ್ತೆ. ಬಿಲ್ಪತ್ರೆನ ತ್ರಿಪತ್ರ ಬಿಲ್ಪತ್ರೆ ಅಂತ ಹೇಳ್ತಾರಲ್ಲ, ಅಂದರೆ 3 ಎಲೆ ಬರುತ್ತಲ್ಲ, ಅದು ತುಂಬಾ ಶ್ರೇಷ್ಠ. ಸೊ ಅಂಥದ್ದು ಶಿವನಿಗೆ ತುಂಬಾ ಪ್ರಿಯ. ಇದನ್ನು ನೀವು ಮನಸ್ಫೂರ್ತಿಯಾಗಿ ಅರ್ಪಿಸಿದ್ರೇನು ಸಾಕು. ಇನ್ನು ನೀವೇನಾದರೂ ಬಿಲ್ಪತ್ರೆ ಕಾಯಿನ ಶಿವದ ಸಂಕೇತವಾಗಿ, ಲಿಂಗದ ಸಂಕೇತವಾಗಿ ಇಟ್ಟು ಪೂಜೆ ಮಾಡಿದರೆ, ಸೊ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಇರುವಂಥ ಗಿಡದಡಿಯಲ್ಲಿ ಹಾಕ್ಬೋದು. ನನ್ನೆಲ್ಲ ಸಬ್ಸ್ಕ್ರೈಬರ್ ಫ್ಯಾಮಿಲೀಸ್ಗೂ ಹ್ಯಾಪಿ ಶಿವರಾತ್ರಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ಯಾವ ರೀತಿ ಶಿವರಾತ್ರಿ ಪೂಜೆನ ನೆರವೇರಿಸಿದೆ ಅಂತ ಹೇಳಿ. ಈ ವ್ಲಾಗಲ್ಲಿ ಕೊಟ್ಟಿರುವಂಥ ಎಲ್ಲ ಮಾಹಿತಿ ಮತ್ತು ಪೂಜೆ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಕೈಂಡ್ ಸಪೋರ್ಟ್. ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ನಾನು ಈ ವ್ಲಾಗಲ್ಲಿ ಕೊಟ್ಟಿರುವಂಥ ಮಾಹಿತಿ, ನನ್ನ ಔಟ್ಫಿಟ್ಟು, ನನ್ನ ಪೂಜೆ ಮತ್ತು ರಂಗೋಲಿ ಯಾವ ರೀತಿ ಇತ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಈ ವ್ಲಾಗಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.